ಆಗ್ತಾ ಇರುವಂತಹ ಒಂದು ಅಬ್ಸರ್ವೇಷನ್ ನೋಡಿದ್ರೆ ಅಥವಾ ಸ್ಟ್ಯಾಟಿಸ್ಟಿಕಲ್ ಡಾಟಾವನ್ನ ನಾವು ಅಬ್ಸರ್ವ್ ಮಾಡಿ ನೋಡಿದಾಗ ಹೆಚ್ಚಾಗಿ ಮಲಬದ್ಧತೆ ಅನ್ನೋದು ಮಹಿಳೆಯರನ್ನ, ಹೆಣ್ಣು ಮಕ್ಕಳನ್ನ ಬಿಟ್ಟು ಬಿಡದೆ ಕಾಡ್ತಾ ಇದೆ. ಸೊ ಇದಕ್ಕೆ ರೀಸನ್ ಏನು ಡಾಕ್ಟರ್? ಮೇಡಮ್, ಫಸ್ಟ್ ಹೇಳ್ತೀನಿ ನಾನು ಮಲಬದ್ಧತೆ ಅಂದರೆ ಏನು ಅಂತ, ಆಮೇಲೆ ಮಹಿಳೆಯರಿಗೆ ಮಲಬದ್ಧತೆ ಯಾಕೆ ಅಂತ ಹೇಳ್ತೀನಿ. ಮೇಡಮ್, ಮಲಬದ್ಧತೆ ಅಂದರೆ ಜನ ಒಂದ್ಸರಿ ಹಾರ್ಟ್ ಸ್ಟೂಲ್ ಹೋದ್ರೆ ಅದನ್ನ ಮಲಬದ್ಧತೆ ಅಂತಾರೆ. ಇಂಡಿಯಾದಲ್ಲಿ ಎಲ್ಲರೂ ಸಹ 147 ಕೋಟಿ ಜನ ಜೀವನದಲ್ಲಿ ಒಂದ್ಸಲಿ ಆದರೂ ನನಗೆ ಮಲಬದ್ಧತೆ ಇದೆ ಅಂತ ಹೇಳ್ತಾರೆ. ನನಗೆ ಕಾನ್ಸ್ಟಿಪೇಷನ್ ಆಗಿದೆ ಅಂತಾರೆ. ನಿಜನ ಸುಳ್ಳು? ಹಾಂ. ಸೊ ಫಸ್ಟ್ ಮಲಬದ್ಧತೆ ಮೇಡಮ್, ಒಂದು ಟೈಪ್ ಆಫ್ ಮಲಬದ್ಧತೆ ಕಾರಣ ಇಲ್ಲದೇನೆ ಬರೋದು, ಅದನ್ನು IBS ಅಂತ ಕರಿತೀವಿ, ಇರಿಟೇಬಲ್ ಬೌಲ್ ಸಿಂಡ್ರೋಮ್ ಅಂತ ಕರಿತೀವಿ. ಎರಡನೇ ಮಲಬದ್ಧತೆ ಏನಾಗುತ್ತೆ ಅಂತ ಹೇಳಿದ್ರೆ, ಮೋಷನ್ಗೆ ಹೋದಾಗ ವಾಶ್ರೂಮಲ್ಲಿ ಕೂತ್ಕೊಂಡು 5 ರಿಂದ 10 ನಿಮಿಷದಲ್ಲಿ ಹೊರಗಡೆ ಬರ್ಬೇಕು ಮೇಡಮ್. ಇಲ್ಲೇನಾಗುತ್ತೆ, ಮೋಷನ್ಗೆ ಹೋಗ್ಬೇಕಾದ್ರೆ ಇಲ್ಲಿಂದ ಪುಷ್ ಮಾಡ್ತೀವಿ, ಗುದ್ದೋರು ಓಪನ್ ಆಗಬೇಕು, ಇಲ್ಲಿಂದ ಪುಷ್ ಮಾಡ್ತೀವಿ, ಇದು ಓಪನ್ ಆಗಬೇಕು. ಇಲ್ಲಿ ಏನಾಗುತ್ತೆ ಅಂದರೆ ಪುಷ್ ಮಾಡ್ತಾರೆ, ಇದು ಕ್ಲೋಸ್ ಆಗುತ್ತೆ. ಇದು ಕ್ಲೋಸ್ ಆದಾಗ ಪ್ರೆಷರ್ ಆಗ್ತಾರೆ, ಪ್ರೆಷರ್ ಆಗಿದಾಗ ಪೈಲ್ಸ್ ಆಗುತ್ತೆ, ಫಿಷರ್ ಆಗುತ್ತೆ, ಫಿಸ್ಟುಲ್ ಆಗುತ್ತೆ, ಆಪ್ಸಸ್ ಆಗುತ್ತೆ. ಅರ್ಥ ಆಯ್ತಲ್ವಾ? ಇನ್ನೊಂದು ಟೈಪ್ ಆಫ್ ಮಲಬದ್ಧತೆ ಏನು ಅಂತ ಹೇಳಿದ್ರೆ, ಸಡನ್ನಾಗಿ ಬರೋವಂಥದ್ದು. ಆರಾಮಾಗಿರ್ತಾರೆ, ಸಡನ್ನಾಗಿ ಒಂದನೇ ಇದ್ದಕ್ಕಿದ್ದಂಗೆ ಕಾನ್ಸ್ಟಿಪೇಷನ್. ಅದು ಯಾಕಾಗುತ್ತೆ ಅಂತ ಹೇಳಿದ್ರೆ, ನಮ್ಮ ಕೊಲಾನ್, ದೊಡ್ಡ ಕರಳಲ್ಲಿ, ಲಾರ್ಜ್ ಇಂಟೆಸ್ಟೈನಲ್ಲಿ ಕ್ಯಾನ್ಸರ್ ಇದ್ದಾಗ ಬೆಳೀತಾ ಬೆಳೀತಾ ಬೆಳೆದು ಕಂಪ್ಲೀಟ್ ಬ್ಲಾಕ್ ಆದಾಗ ಸಡನ್ನಾಗಿ ಮಲಬದ್ಧತೆ ಬರುತ್ತೆ. ಅರ್ಥ ಆಯ್ತಲ್ವಾ? ಸೊ ಫಸ್ಟ್ ಮಲಬದ್ಧತೆ ಮಾತ್ರೆಯಲ್ಲಿ ವಾಸಿ ಮಾಡ್ಬೋದು, ಎರಡನೇ ಮಲಬದ್ಧತೆ ಫಿಸಿಯೋಥೆರಪಿ ಮುಖಾಂತರ ವಾಸಿ ಮಾಡ್ಬೋದು, ಕ್ಯಾನ್ಸರ್ ಮಲಬದ್ಧತೆ ಕ್ಯಾನ್ಸರ್ಗೆ ಚಿಕಿತ್ಸೆ ಕೊಡಬೇಕು. ನೀವು ಕೇಳಿದ್ದು ವಿಶೇಷವಾಗಿ ಹೆಣ್ಣು ಮಕ್ಕಳಲ್ಲಿ ಮೇಡಮ್, ಹೆಣ್ಣು ಮಕ್ಕಳಲ್ಲಿ ಅದರಲ್ಲೂ ಸಹ ಡೆಲಿವರಿ ಆದ ನಂತರ ತಾಯಂದಿರು ಬರೋ ಒಂದು ಮಲಬದ್ಧತೆ ಒಂದು ವೆರೈಟಿ ಇದೆ ಮೇಡಮ್. ಅದೇನು ಅಂತ ಹೇಳಿದ್ರೆ, ಇವತ್ತು ಇಂಡಿಯಾದಲ್ಲಿ ಫಸ್ಟ್ ಜನ್ರೇಷನ್ ಏನಾಯಿತು, ನಾವೆಲ್ಲ ಮನೇಲಿ ಹುಟ್ಟಿದ್ವಿ ಮೇಡಮ್. ನೆಕ್ಸ್ಟು ಎಲ್ಲ PHCಗಳಲ್ಲಿ, ತಾಲೂಕು ಹಾಸ್ಪಿಟಲ್ ಹುಟ್ಟಿದ್ರು ಮೇಡಮ್. ಇವಾಗೆಲ್ಲ ಬರೀ ಮೇಲೇ ಹುಡ್ತಾರಲ್ಲ, ಯಾರು ಕೆಳಗೆ ಹುಟ್ಟಲ್ಲ, ಎಲ್ಲೋ ಒಂದು ದೊಡ್ಡ ದೊಡ್ಡ ಬಣ್ಣವಾದ ಮೇಲೆ ಹುಡ್ತಾರೆ. ಸೊ ಏನಾಗಿದೆ, ನ್ಯೂಟ್ರಿಷನ್ ಚೆನ್ನಾಗಿ ಏನಾಗಿದೆ, ನಾರ್ಮಲ್ ಡೆಲಿವರಿಗೆ ಹೋಗ್ತಾರೆ ಮೇಡಮ್. ನಾರ್ಮಲ್ ಡೆಲಿವರಿನ ಯಾರಿಗೆ ಮಾಡಬೇಕು, ಯಾರಿಗೆ ಮಾಡಬಾರ್ದು ಅಂತ ಗೈಡ್ಲೈನ್ಸ್ ಇದೆ. ಇವತ್ತೇನಾಗಿದೆ, ಜನಕ್ಕೆಲ್ಲ ನಂಗೆ ನಾರ್ಮಲ್ ಡೆಲಿವರಿನೇ ಬೇಕು ಅಂಥೇಳಿ ಕಾಯ್ತಾರೆ ರಾತ್ರಿ ಎಲ್ಲ. ಆ ನಾರ್ಮಲ್ ಡೆಲಿವರಿ ಮಾಡಬೇಕಾದ್ರೆ ಮಗು ದೊಡ್ಡದಾಗಿದ್ದಾಗ, ತಾಯಿ ಕುಳ್ಳಕ್ಕಿದ್ದಾಗ, ಈ ಪೆಲ್ವಿಸ್ ಇದೆಯಲ್ಲ ಈ ಭಾಗ ಭಾಳ ನ್ಯಾರೋ ಇದ್ದಾಗ ಏನಾಗುತ್ತೆ, ಪುಷ್ ಮಾಡಿ ಅಂತ ಪುಷ್ ಮಾಡ್ತಾರೆ ಮೇಡಮ್. ಆ ಪುಷ್ ಮಾಡಿದಾಗ ಏನಾಗುತ್ತೆ, ಗುರುದ್ವಾರ ಮೋಷನ್ಗೆ ಹೋಗೋ ಜಾಗ ಕೆಳಗೆ ಬರುತ್ತೆ, ಮುಂದೆ ಮೂತ್ರಕೋಶ ಕೆಳಗೆ ಬರುತ್ತೆ. ಮೋಷನ್ಗೆ ಹೋಗೋ ಜಾಗ ಕೆಳಗೆ ಬಂದಾಗ ಏನಾಗುತ್ತೆ, ತಾಯಿ ಡೆಲಿವರಿ ಆದ ನಂತರ ಮೋಷನ್ ಪಾಸ್ ಮಾಡಬೇಕಾದ್ರೆ ಮೋಷನ್ ಬ್ಲಾಕ್ ಆಗುತ್ತೆ, ಸ್ಟಕ್ ಆದಂಗೆ ಆಗುತ್ತೆ, ತಡೆದಂಗೆ ಆಗುತ್ತೆ. ಅವಾಗ ಏನು ಮಾಡ್ತಾರೆ ತಾಯಿ, ಈ ರೀತಿ ಮುಂದೆ ಹೋಗೋದು, ಹಿಂದೆ ಹೋಗೋದು, ರೈಟ್ಗೆ ಹೋಗೋದು, ಲೆಫ್ಟ್ಗೆ ಹೋಗೋದು, ಮುಂದೆ ಪ್ರೆಷರ್ ಹಾಕೋದು, ಹಿಂದೆ ಪ್ರೆಷರ್ ಹಾಕೋದು, ಕೆಲವರು ಬೆರಳಾಕಿ ತೆಗೆಯೋದು, ಕೆಲವರು ರೀತಿ ಪ್ರೆಸ್ ಮಾಡೋದು, ಪೌಡ್ರು, ಸಿರಪ್ಪು, ಮೊಸರು, ಬೆಣ್ಣೆ, ಮಜ್ಜಿಗೆ, ಹೊಟ್ಟೆ ಮೇಲೆ ಎಣ್ಣೆ ಹಾಕ್ಕೊಳ್ಳೋದು, ಬರೆಯಲ್ಲಿ ಕೆಲವರು ಬಂದಿರ್ತಾರೆ, ಬರೆ ಹಾಕ್ಕೊಂಡು ಬಂದಿರೋದು, ಡಾಕ್ಟ್ರುಗಳ ಹತ್ರ ಹೋಗೋದು, ಏನು ಮಾಡಿದ್ರು ಅವರಿಗೆ ಸಮಸ್ಯೆ ಪರಿಹಾರ ಸಿಕ್ಕಿರಲ್ಲ. ಈ ರೀತಿಯಾಗಿ ಒಂದು ತಾಯಿ 10 ವರ್ಷ, 20 ವರ್ಷ, 30 ವರ್ಷ, 40 ವರ್ಷಗಳ ಕಾಲ ಸಫರ್ ಮಾಡಿ ಕೆಲವರು ಮೊಮ್ಮಕ್ಕಳ ಜೊತೆ ಬರ್ತಾರೆ, ನಮ್ಮ ಅಪ್ಪ ಹುಟ್ಟಿದಾಗ ಈ ಸಮಸ್ಯೆ ಆಯ್ತಂತೆ ಅಂತ ಹೇಳಿ. ಅರ್ಥ ಆಯ್ತಲ್ವಾ? ಸೊ ನನ್ನ ತಾಯಿಗೂ ಸಮಸ್ಯೆ ಇದೆ. ಸೊ ಇದು ನಾರ್ಮಲ್ ಡೆಲಿವರಿ ಆದಮೇಲೆ ಬರೋವಂಥ ಸಮಸ್ಯೆ ಮೇಡಮ್.